4ನೇ ಸಿನಿಮಾ ಬೀಟ್ ಪೊಲೀಸ್ ಪ್ರೆಸ್ ಮೀಟಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಬಯಸ್ತೀವಿ ಸರ್. ಇದು ಬೀಟ್ ಪೊಲೀಸ್ ನೈಜ ಘಟನೆಗಳ ಸುತ್ತ ನಡೆಯುವಂಥದ್ದು, ಜನರಿಗೆ ಒಟ್ಟಾರೆ ಒಂದು ಎಚ್ಚರಿಕೆ ಕೊಡುವಂಥ ಸಿನಿಮಾ. ಅನೇಕ ಘಟನೆಗಳು ಸುತ್ತ ಈ ಕಥೆ ಹೊಂದಿದೆ. ಅನೇಕ ಪ್ರತಿಭಾಂತ ಕಲಾವಿದರು ಇದೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಇನ್ನೊಂದು 25 ಡೇಸಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಾಂಗ್ಸ್ ಒಂದಿದೆ, 4 ಸಾಂಗ್ ಇದೆ, 6 ಫೈಟ್ ಇದೆ. ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಸಿನಿಮಾ ಇದು. ಸೊ ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳು ಸುತ್ತ ಇರುತ್ತೆ. ಸೊ ಹಿರಿಯಿಂದ ಕಿರಿಯವರೆಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾಕಂದರೆ ಎಲ್ಲ ತೊಂದರೆಗಳು ಕೊಡೋರೇ ಜಾಸ್ತಿ ಇದ್ದಾರೆ. ಸೊ ಜನಸಾಮಾನ್ಯವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಸಿನಿಮಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಕ್ರೈಮ್ ಬೇಸ್ ಹೌದು, ಕ್ರೈಮ್ ಪ್ಲಸ್ ಎಲ್ಲ ಥರ ಇದೆ ಸರ್, ಎಲ್ಲ ಥರ ಇದೆ. ಇಲ್ಲ ಬೆಳಗ್ಗೆನೂ ಇರುತ್ತೆ ಸರ್. ನೈಟು ಆಲ್ಮೋಸ್ಟ್ ನೈಟಲ್ಲೇ ಜಾಸ್ತಿ ನೈಟ್ ಇರುತ್ತೆ ಸರ್, ನೈಟ್ ಇರುತ್ತೆ. ವಿಶೇಷವಾಗಿ ಇದರಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಒಂದು ಗೂರ್ಖಾ ಪಾತ್ರ ಮಾಡ್ತಾಯಿದ್ದಾರೆ. ಭಾರ್ಗವಿ, ಅದು ನಮ್ಮ ಮೇಡಮ್ ಅವರು, ಪ್ರತಿಭಾವಂತವ್ರ ಮೇಡಮ್ ಪ್ರಿಯಾ ಅವರು ಮಾಡ್ತಾಯಿದ್ದಾರೆ. ಅದು ಭಾಳ ಸಂತೋಷ ಪಡುವಂಥದ್ದು. ಸೊ ನಿರ್ಮಾಪಕರು ಈ ಕತೆ ಅವ್ರದ್ದೇ. ಸೊ ಇಬ್ಬರು ಸೇರಿಕೊಂಡು ಒಂದು ರೂಪ ಕೊಟ್ಟಿದ್ದೀವಿ. ಅವರು ಅನೇಕ ಘಟನೆಗಳು ಆಧಾರಿತ ನೈಜ ನಡೀತಾ ಇರೋದು ಒಂದು ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ. ಸೊ ನಮಗೂ ಯಾರ್ದು ಏನಾದ್ರು ರಿಯಲ್ ಇನ್ಸಿಡೆಂಟ್ ರಿಯಲ್ ಇನ್ಸಿಡೆಂಟ್ ಇದೆ, ಪ್ಲಸ್ ಕತೆ ನಮ್ಮ ನಿರ್ಮಾಪಕರದು. ಅವರು ತುಂಬ ಒಳ್ಳೆ ಕಲಾವಿದರು, ಅವರು ಪ್ಲಸ್ ಪ್ರೊಡ್ಯೂಸರು, ಒಳ್ಳೆ ಕಲಾವಿದರು. ಅವರು ಮೇಯ್ನು ಇದಕ್ಕೆ ಕಲಾನಾಯಕನಾಗಿ ಮಾಡ್ತಾಯಿದ್ದಾರೆ. ಅನೇಕ ಘಟಾನುಘಟಿಗಳು ಆರ್ಟಿಸ್ಟ್ ಮಾಡ್ತಾಯಿದ್ದಾರೆ. ನಮಗೂ ಒಂಥರ ಖುಷಿ ಆಗ್ತಿದೆ. ಯಾವಾಗ ಶೂಟಿಂಗ್ ಸ್ಟಾರ್ಟು, ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ? ಇವತ್ತಿಂದ ಶುರು ಆಗ್ತಿದೆ ಸರ್. ಇವತ್ತಿಂದ ಬೆಂಗಳೂರು ಸುತ್ತಮುತ್ತ ಇರುತ್ತೆ. ಸಾಂಗ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋದಿದೆ. ಇಲ್ಲೇ ಇರುತ್ತೆ ಸರ್, ಫಸ್ಟ್ ಇಲ್ಲೇ ಇರುತ್ತೆ. ಟೆಕ್ನಿಷಿಯನ್ಸು ಮುಂಜಾನೆ ಮಂಜು ಕ್ಯಾಮ್ರಾಮನ್ ಸರು, ನಮ್ಮ ಫೈಟ್ ಮಾಸ್ಟರ್ ನಮ್ಮ ಹೀರೋನೇ ಕೌರವ್ ವೆಂಕಟೇಶ್ ಮಾಸ್ಟ್ರು. ಸಾಂಗ್ಸು ರಾಜೇಶ್ ಕೃಷ್ಣ ಅಂತವ್ರು, ರಮೇಶ್ ಕೃಷ್ಣ. ಆಮೇಲೆ ಋಷಿ ಸರ್ ನಮಗೆ ಕೈ ಜೋಡಿಸಿದ್ದಾರೆ, ಅವ್ರ ಸಾಹಿತ್ಯ ಇದೆ. ಋಷಿ ಇಲ್ಲೇ ಇದ್ದಾರೆ ಎಲ್ಲ ಇದ್ದಾರೆ ಸರ್, ಎಲ್ಲ ದೊಡ್ಡವರೇ ಇದ್ದಾರೆ. ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಡ್ರ್ಯಾಗನ್ ಮಂಜು ಸರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಅವರು. ಆಮೇಲೆ ಸುಚೀಂದ್ರ ಪ್ರಸಾದ್ ಸರ್ ಮಾಡ್ತಾಯಿದ್ದಾರೆ. ಪಾಪ ಪಾಂಡು ನಮ್ಮ ಸದಾನಂದ್ ಸರು. ಈಗ ಎಲ್ಲರಿಗೂ ಒಂದು ದೊಡ್ಡವರು ಚಿಕ್ಕ ಪಾತ್ರ ಆದರೂ ಈ ಕತೆ ನೋಡಿಕೊಂಡು ಮಾಡ್ತಾಯಿದ್ದಾರೆ ಸರ್. ಈ ಗೌರವ್ ವೆಂಕಟೇಶ್ ಹೀರೋ ಮಾಡ್ಕೊಂಡು ಮಾಡಿದ್ರಲ್ಲ, ಅದನ್ನೇ ಕತೆ ಚೇಂಜ್ ಮಾಡಿದ್ರೆ? ಹೌದು ಸರ್, ಹೌದು. ಅದು ಬೇರೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಟೀಮನ್ನು ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಈ ಸಾರ್ದೊಂದು ಹೇಳಿದ್ರು ಒಂದು ಎಲೆ. ಸೊ ಅದನ್ನು ಚೇಂಜ್ ಮಾಡಿ ಮಾಡ್ತಾರೆ. ಹೌದು ಸರ್. ಅದು ಮಾಡ್ಬೇಕು ಸರ್. ಇದೇ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಅದು ಸ್ವಲ್ಪ ಅದನ್ನು ಇದಕ್ಕೆ ಹಾಕೋತೀವಿ ಸರ್. ಅದನ್ನು ಚೂರು ಮಾಡಿಕೊಂಡು ಎಲ್ಲ ನೋಡಿಕೊಂಡು ಸೇಮ್ ಅದೇ ಥರ ಇದೆ, ಸ್ವಲ್ಪ ಚೇಂಜಸ್ ಇದೆ ಸರ್. ಮೇಡಮ್ ಹೇಳಿ, ಪ್ರಿಯಾ ಮೇಡಮ್, ಕಾಕಿ ನೀವೆಲ್ಲರೂ ಕಾಕಿ ಎಲ್ರಿಗೂ ನಮಸ್ಕಾರ. ಅದೇ ಸರ್ ಹೇಳ್ದಂಗೆ, ಕಪಿಲ್ ಸರ್ ಹೇಳ್ದಂಗೆ ಬೀಟ್ ಪೊಲೀಸ್ನಲ್ಲಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಇದಕ್ಕೂ ಮೊದಲು ಲಾಸ್ಟ್ ಒಂದು ಕುಂಭ ಸಂಭವ ಅನ್ನೋ ಮೂವಿನಲ್ಲಿ ಕೌರವ ವೆಂಕಟೇಶ್ ಸರ್ ಜೊತೆ ವರ್ಕ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತ್ತು. ಸೊ ಅಲ್ಲಿನ ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ. ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಸರು ಸ್ಟಂಟ್ ಮಾಸ್ಟರಾಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಖುಷಿ ವಿಷಯ ಇದೆ. ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ. ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರು, ಸದಾನಂದ್ ಸರು ಇವ್ರು ಹೇಳ್ದಂಗೆ ಎಲ್ಲ ಒಂದಷ್ಟು ನೋನ್ ಆರ್ಟಿಸ್ಟ್ಗಳ ಜೊತೆ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ. ಸೊ ಲಕ್ಷ್ಮೀ ಸರ್ ಅವರು
ತುಂಬ ಹಿಂದೆನೇ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು. ಸೊ ಅದು ಸ್ವಲ್ಪ ಮುಂದೆ ಹೋಗಿ ಫೈನಲಿ ಇವಾಗ ಶುರು ಆಗ್ತಾ ಇದೆ. ಸೊ ನಾನು ಕಾತರಳಾಗಿದ್ದೀನಿ ಸರ್. ಹೆಂಗೆ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಯಾವ್ದಾರ ಆಫೀಸರ್ನೇನಾದ್ರು ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೀರಾ ಸರ್? ಆಫೀಸರ್ನ ಅವ್ರ ಪಾತ್ರನೇನಾದ್ರು? ಇಲ್ಲ ಆ ಥರ ನನಗೆ ಭಾರ್ಗವಿ ಅನ್ನೋ ಕ್ಯಾರೆಕ್ಟರ್ನ ಅವರು ಬರೆದಿದ್ದಾರೆ. ಸರ್ರೇ ಹೇಳಬೇಕು ಅದನ್ನು. ಯಾವುದಾದ್ರೂ ನಿಮ್ಮ ತಲೆಯಲ್ಲಿ ಬೇರೆ ಯಾರಾದರೂ ಆ ಥರ ಇಲ್ಲ. ಸೊ ನಿಷ್ಠಾವಂತ ಅಧಿಕಾರಿಯ ಒಂದು ಮೆಟಾಫರ್ ಭಾರ್ಗವಿ. IPS ಸರ್ ನೀವು ಹೇಳಿ. DCP ಮೇಯ್ನು ಇದರಲ್ಲಿ ಏನಂದರೆ ಎಜುಕೇಷನ್ ಪಾಯಿಂಟ್ ತೊಗೊಂಡಿದ್ದೆ ಸರ್. ಸೊ ಪ್ರತಿಭಾಂತ ವಿದ್ಯಾರ್ಥಿಗಳು, ಸೊ ಬಡತನ ಇರುತ್ತೆ. ಸೊ ಎಲ್ಲದಕ್ಕೂ ದುಡ್ಡೇ ಅವ್ರಿಗೆ ಆಗ್ತಾಯಿಲ್ಲ. ಸೊ ಪ್ಲೀಸ್ ಸಾರಿ ಅಣ್ಣ ಮಂಜಣ್ಣ. ನಮಸ್ತೆ ಎಲ್ಲರಿಗೂ, ಧನ್ಯವಾದಗಳು. ಇದು ನನ್ನ 10ನೇ ಸಿನಿಮಾ. ಖುಷಿ ಆಗ್ತಾಯಿದೆ. ಕರ್ನಾಟಕ ಜನತೆಗಳು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಬೀಟ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಮ್ಮದು. ಆ್ಯಕ್ಚುಲಿ ಬಿಫೋರಾಗಿ ಹೇಳಾಗಲೇ ಹೇಳಿದ್ರು ಈ ಥರ ಶೂಟ್ ಮಾಡಿದ ಥರ ಒಂದು 2 ಲೈನ್ ಹೇಳಿದ್ರು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ತಿರ್ಗಾ ಇಬ್ರಿಗೂ ಜಗಳ ಆಗ್ತಾನೇ ಇದೆ. ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬರೋ ಸಿನಿಮಾ ಎಲ್ಲನೂ ಮೇಡಮ್ ಇರ್ತಾರೆ, ಅವರು ಪೊಲೀಸು, ನೀವು ಹಿಂಗೆ ಇರ್ತಾ ಇರುತ್ತೆ. ಯಾವ ನೋಡಿದ್ರು ಅವರು ನಿಮ್ಮನ್ನು ಹೊಡೆದೇಳ್ಕೊಂಡು ಹೋಗ್ತಾರೆ ಇದನ್ನು ಹೇಳ್ತಾನೆ ಇದ್ದಾರೆ. ಬರೋ ಸಿನಿಮಾಗೆ ಬರ್ತಾನೇ ಇದೆ. ಸೊ ಹೆಂಗಿದ್ರು ದೇವರು ಹೊಡೆದ್ರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ. ಜೀವನ ನಡೆಸೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈಗ ಅವ್ರು ಪೊಲೀಸ್ ಆಗ್ಬಿಟ್ಟು ದಪ್ಪೆದಾರ ಕಾಮಿಡಿ ಮಾಡಿ ಸಾಕಾದ ಬರ್ಕೊಟ್ಟು ಏನೋ ನೀವು ಸ್ಕ್ರಿಪ್ಟ್ ಬರೆದು ಕೊಟ್ಟರೆ ಅದನ್ನು ಮಾಡೋಣ. ನೀವು ಕತೆ ಬರೆದ್ರೆ ಸರ್ ನೋಡಿ, ಒಂದು ಒಳ್ಳೆ ಐಡಿಯಾ. ಸೊ ದೇವ್ರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದ ಜರ್ನಿ, ಒಳ್ಳೆ ಟೀಮು. ಕಪಿಲ್ ಸರ್ ಆಗಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ, ಲಕ್ಷ್ಮೀನಾರಾಯಣ ಸರ್ ಆಗಲಿ ತುಂಬ ಒಳ್ಳೆ ಆಟ್ಲೆಟ್ರು, ಒಳ್ಳೆ ಪರ್ಸನ್ಸು. ಮತ್ತು ಕತೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು. ಸೊ ಈ ಥರ ಬರುತ್ತೆ. ನೀವು ಏನು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ಕ್ಯಾರೆಕ್ಟ್ರು ಎಲ್ಲ ಕಡೆ ಇದೆ. ಸೊ ಅದನ್ನು ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದು ನೆಗೆಟಿವ್ ರೋಲ್ ಮಾಡಿದ್ರು ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು. ಹಿಂಗಿರ್ತಾರೆ, ಹಿಂಗೆ ಮೋಸ ಮಾಡ್ತಾರೆ, ಅದೊಂದು ಇರುತ್ತೆ. ಸೊ ಅದು ನನ್ನ ಕ್ಯಾರೆಕ್ಟರ್ ಮೂಲಕ ಇದನ್ನು ತೋರಿಸ್ತಾ ಇದ್ದಾರೆ. ಬನ್ನಿ. ಇಲ್ಲಿ ಹಾಡು ಬರೆಯೋಕ್ಕೆ ಕರ್ಕೊಂಬಂದರು ನಿರ್ಮಾಪಕರು. 3 ಹಾಡು ಬರೀತಾ ಇದ್ದೀನಿ ಇದರಲ್ಲಿ. 4 ಬರೆಯೋಣ. ಮರವು ಜಾಸ್ತಿ ಅಪ್ಪ ಋಷಿಗೆ, ಅದಕ್ಕೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ 4 ಹಾಡು. ಅದೇ ಒಂದು ಹಾಡು ಬರೆದಿದ್ದೀನಿ, ಆಲ್ರೆಡಿ ಶೂಟ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇವಾಗ ಇನ್ನೊಂದು ವಾರದಲ್ಲಿ 2 ಹಾಡು ರೆಕಾರ್ಡಿಂಗ್ ಆಗುತ್ತೆ. ಸಡನ್ನಾಗಿ ಅದು ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು. ಆಯಿತು ಅಂತ. ನಿರ್ಮಾಪಕರು ನಮ್ಮ ತುಂಬ ವರ್ಷಗಳಿಂದ ಸ್ನೇಹಿತರು, ನಮ್ಮ ಡೈರೆಕ್ಟ್ರು ಕೂಡ ಅಷ್ಟೇ. ಇಬ್ಬರು ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು. ಆಮೇಲೆ ಒಳ್ಳೆ ಇವ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ತುಂಬ ಒಳ್ಳೆ ಕಲಾವಿದರು, ತುಂಬ ಜನ ಕಲಾವಿದರಿದ್ದಾರೆ, ಎಕ್ಸ್ಪೀರಿಯನ್ಸ್ ಕಲಾವಿದರಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ, ತುಂಬ ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರಿಗೆ ಒಳ್ಳೆಯದಾಗಲಿ. ಅನ್ನದಾತ ಪ್ರಭುಗಳು, ಅನ್ನದಾತರ ನಿರ್ಮಾಪಕರಿಗೆಲ್ಲ ಅನ್ನದಾತರ ಅಂತಾರೆ. ಅದು ಬಿಟ್ಟು ಕೂಡ ಅವರು ಔಟ್ಸೈಡ್ ಕೂಡ ತುಂಬಾ ಅವ್ರಿಗೆ ಊಟ ಬಡಿಸೋದು, ಜನಗಳನ್ನ ಕರೆಯೋದು ಅಂತಂದರೆ ತುಂಬಾ ಅದಿಷ್ಟ ಅವರಿಗೆ. ನಿನ್ನೆ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಬಂದಿದ್ವಿ. ದೇವರು ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ. ಯಾವ ಥರ ಹಾಡುಗಳು ಬರ್ತಾ ಇದೆ? ಯಾಕೆ ನಿಮ್ಮ ಹಾಡುಗಳು ಬೇರೆ? ನಮ್ಮದು ಆ್ಯಕ್ಚುಲಿ ನಾವು ಎಲ್ಲ ಥರ ಬರಿತೀವಿ. ನಾವು ಅದಕ್ಕೊಂದು ಇದು ಫಿಕ್ಸ್ ಆಗಿದೆ. ಒಳಿತು ಮಾಡೋ ಮನುಷ್ಯ, ನೀರೋದು 3 ದಿವಸ ಅಂದರೆ ಕೆಲವರು ಆ ಥರ. ನಾನು ಇಲ್ಲಿ ಬರೆಯೋಕ್ಕೆ ಹೋಗಿಲ್ಲ. ತುಂಬ ಆತ್ಮೀಯರು, ಸ್ನೇಹಿತರು ಅಂತ ಬರೀತಾ ಇದ್ದೀನಿ. ಇದರಲ್ಲಿ ತುಂಬ ಒಂಥರ ಸ್ಟೈಲಿಶ್ ಆಗಿ ಯಾವುದಿದು ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು ಆ ಥರನೂ ಒಂದಿದೆ, ಆಲ್ರೆಡಿ ಶೂಟ್ ಆಗಿದೆ. ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ನಿದ್ದೆಯಲ್ಲಿ ಕಂದಮ್ಮ ನಕ್ಕಂತೆ ನನ್ನುಡುಗಿ ನಗುವಾಗ, ನೀಲಿ ಬಾನ ಚಂದ್ರಮನ ಬೆಳಕಂತೆ ನನ್ನವಳು ಆಳುವಾಗ. ಅದು ತುಂಬ ಅದ್ಭುತವಾಗಿದೆ. ಆಮೇಲೆ ಕೌರವ್ ಮಾಸ್ಟ್ರು ನಮಗೆ ಸುಮಾರು ದಿನಗಳಿಂದ ಆತ್ಮೀಯರು. ಅವರು ಮಾಡ್ತಾಯಿದ್ರು. ಮೊದಲನೇದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ. ಎಲ್ಲ ಅನುಭವಿ ನಿರ್ದೇಶಕರು, ಅನುಭವಿ ತಂತ್ರಜ್ಞರು ಸೇರಿಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ವೆಂಕಟೇಶ್.
ಆಲ್ರೆಡಿ ಇದು ಶೂಟೆಲ್ಲ ಆಗಿದೆ. ಸೊ ಇದನ್ನು ನಟನಾಗಿ ಮಾಡಿದ್ದೀನಿ. ಸೊ ಈಗ ನನ್ನ ಸಪೋರ್ಟಿವ್ ಆಗಿ ನನಗೆ ಬೆಂಬಲವಾಗಿ ನನ್ನ ಬೆನ್ನೆಲುಬಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ. ಯಾಕೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆಲ್ಲ ಹೊಸಬನ್ನ ಹಾಕ್ಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಂತ ನಿರ್ಮಾಪಕರು ಒಳ್ಳೆಯ ಒಂದು ಕಾಂದನೇ ಇಟ್ಟವ್ರೆ. ಪಕ್ಕದ ನಮ್ಮ ಡಾಗನ್ ಮಂಜು ಅವರೇ, ಪಕ್ಕದ ಮೇಡಮ್ ಅವರೇ, ಈ ಕಡೆ ಋಷಿ ಮಾತ್ರ ಒಳ್ಳೆ ಸಾಂಗ್ ಬರೆದವ್ರೆ. ಆ ಸಾಂಗು ಬಟ್ ಅವ್ರು ಬರ್ದಿದ್ದ ಸಾಂಗ್ ಚೆನ್ನಾಗಿರಲಿಲ್ಲ. ನಾನು ಓಪನಾಗಿ ಹೇಳಿದೆ, ಸರಿ ಇಲ್ಲ ಸಾಂಗು ಋಷಿ ಅಂತ ನಾನು ಪ್ರೊಡ್ಯೂಸರ್ಗೆ ಹೇಳಿದೆ. ಬಟ್ ಋಷಿ ಅದು ಕೋಪ ತೊಗೊಂಡು ನನ್ನ ಮೇಲೆ ಸೇಡ್ ತಿಸ್ಕೊಳೋಕ್ಕಾಗಿ ಸಾಂಗ್ ಬರೆದು ತುಂಬ ಚೆನ್ನಾಗಿ ಬರ್ತಾರೆ ಸಾಂಗು. ನಾನು ಇವತ್ತು ಅವ್ರಿಗೆ ಸಾಂಗು 2 ಸಾಂಗ್ ಬರೆದೆ. ಒಂದು ಅವಲ್ ಹೇಳೋದು ಕಂದಮ್ಮ ಅಂತ ಸಾಂಗು, ಅದು ಮೆಲೋಡಿ ಸಾಂಗು, ಒಂದು ಐಟಮ್ ಸಾಂಗು. ತುಂಬ ಎಕ್ಸ್ಟ್ರಾರ್ಡಿನರಿ ಮಾಡೋರು ಸಾಂಗ್ನ. ಬಟ್ ನಿಮ್ಗೆ ಅದನ್ನ ಕೇಳಿಸ್ತಾರೆ ಪ್ರೊಡ್ಯೂಸರ್ ಇಷ್ಟರಲ್ಲೇ ಎಲ್ಲ ಅದನ್ನ ಅದಕ್ಕೂ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ, ಎಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ, ಸೊ ನಾನು ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟಿವ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಸಿನಿಮಾ ಥಿಯೇಟ್ರಿಗೆ ಬಂದಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು. ಸೊ ನಿಮ್ಮೆಲ್ಲ ಬೆಂಬಲ ಇರಬೇಕು ನಾನು ಕೇಳ್ಕೊತೀನಿ. ನನ್ನ ಪಾತ್ರ ಬಂದು ನಾನೊಂದು ಗೂರ್ಖಾ ಕ್ಯಾರೆಕ್ಟ್ರು. ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಬೀಟ್ ಮಾಡ್ತಾಯಿರ್ತೀನಿ. ಸೊ ಅಲ್ಲಿ ಕೆಲವೆಲ್ಲ ಪುಂಡ್ರುಪುಡಿಗಳೆಲ್ಲ ಇದು ಮಾಡುವಾಗ ಅವ್ರಿಗೆಲ್ಲ ಸ್ವಲ್ಪ ತಡೆ ಹಾಕಿದಾಗ ಅದು ಕಂಪ್ಲೇಂಟ್ ಅವರು ಪೊಲೀಸ್ ಸ್ಟೇಷನ್ವ್ರಿಗೆ ಹೋಗುತ್ತೆ. ಸೊ ಅಲ್ಲಿ ಮೇಡಮ್ ಅವ್ರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು ಮಾಡಿರೋ ಕೆಲಸ ಅವ್ರು ಮಾಡ್ತಾರೆ, ಅವ್ರು ಮಾಡೋ ಕೆಲಸ ನಾನು ಮಾಡ್ತೀನಿ. ಇದೇ ಬೀಟ್ ಪೊಲೀಸ್. ಆ್ಯಕ್ಟಿಂಗ್ ಜೊತೆಗೆ ಆ್ಯಕ್ಷನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್. ಯಾಕಂದರೆ ಫಸ್ಟೇ ಫೈಟ್ ಮಾಸ್ಟ್ರು. ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಏನೇ ಮಾಸ್ಟ್ರಾಗಿ ಸಿನಿಮಾಗೆ ಹಿಂಗೆ ಮಾಡ್ಕೊ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಅದಕ್ಕೆಲ್ಲ ಫುಲ್ ನಾನು ಪ್ರಿಪ್ರೇಷನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಎಷ್ಟೋ ನಿರ್ಮಾಪಕರೇ, ನನ್ನ ಹೆಸರು ಆರ್ ಲಕ್ಷ್ಮೀ ಗೌಡ. ಮಾತಾಡ್ತಾ ಇದ್ದೀನಲ್ಲಯ್ಯ. ನೀವು ನನಗೆ 30 ವರ್ಷದ ಫ್ರೆಂಡು. ನೀವು ಮಾಧ್ಯಮ ಮಿತ್ರರು, ನೀವಿಬ್ಬರು ಗೊತ್ತಿರ್ತಾ ಬಿಡಿ, ಅದೇನು ಹೇಳೋಂಗಿಲ್ಲ. ಅವ್ರಿಗೆ 30 ವರ್ಷದ ಇಂಡಸ್ಟ್ರಿ ಬಂದೇ ಅಲ್ವ ಯಾರು ಹೇಳಿ, ಜೋರಾಗಿ ಹೇಳಿ. ಇದು ನಂದು 4ನೇ ಪಿಕ್ಚರು ನನ್ನ ಬ್ಯಾನರಲ್ಲಿ. ಅಂದರೆ ನಾನು 2 ಪಿಕ್ಚರು ಕೋ ಪ್ರೊಡ್ಯೂಸರಾಗಿ ಮಾಡಿದ್ದೆ, 2 ಪಿಕ್ಚರು ನನ್ನ ಓನ್ ಬ್ಯಾನರಲ್ಲಿ ಮಾಡಿದ್ದೀನಿ. ಕೋಲಾರ ಪ್ಲಸ್ಸು ಬಿಟ್ ಪೊಲೀಸ್ ಅಂತ. ಕಿರಾತದಲ್ಲಿ ಪಾರ್ಟ್ನರಾಗಿ ಮಾಡಿದ್ದೆ. ಮೊದಲ ಮಾತು ಚಂದ ಅಂತ ಪಾರ್ಟ್ನರಾಗಿ ಮಾಡಿದ್ದೆ. ನಾನು 3 ಪಿಕ್ಚರು ಕೈ ಸುಟ್ಕೊಂಡ್ರು ನನಗೇನು ಬೇಜಾರಿಲ್ಲ. ಯಾಕೆ ಅಂದರೆ ನನ್ನ ಜೀವನನೇ ಪಿಕ್ಚರು ಅಂದ್ಕೊಂಬಿಟ್ಟಿದ್ದೀನಿ. ಇವತ್ತು ಏನು ನಾನು ಸುಮಾರು ಜನ ನನಗೆ ಹೇಳಿದ್ದಾರೆ, ಅವನದು ಇದೆ ಲಾಸ್ಟ್ ಆಗೋಯ್ತು ಬಿಡ್ರಿ, ತಿರ್ಗಿ ಅವ್ನು ಎದ್ದು ಬರೋಕ್ಕಾಗಲ್ಲ ಅಂತ. ತಪ್ಪು. ನಾವು ಒಂದು ಭಯವಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥ 10 ಪಿಕ್ಚರ್ ಮಾಡ್ಬೋದು. ಇವತ್ತು ನಾನು ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ. ಅವರೆಲ್ಲ ಪ್ರತಿಭಾವಂತರೇ, ಯೂಟ್ಯೂಬರ್ಸು, ಅವರು ಇವರೆಲ್ಲ ಮಾಡ್ತಾಯಿದ್ದಾರೆ. ನಾನು ಕರೆದು ಕೇಳ್ಕೊಂಡ್ರೆ ಹುಡುಗರು ಹೆಂಗೆ ಮಾಡ್ರು ಅಂದೆ. ಅಣ್ಣ ಮಾಡ್ತೀವಣ್ಣ ಅಂದರು. ಯಾರೂ ಇಲ್ಲಿ ಮಾತ್ರ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಮಂಜು ಆಗಿರ್ಬೋದು, ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು, ನಮ್ಮ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಜಾಲಿ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಇವರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ಮಿತ್ರ ಆಗಿರ್ಬೋದು, ನೆಕ್ಸ್ಟು ಪಾಪ ಪಾಂಡು, ಮಿಮಿಕ್ರಿ ಗೋಪಿ, ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್. ಇನ್ನೊಂದು 2-3 ಇದ್ದಾರೆ. ಎಲ್ಲರೂ ಅಷ್ಟೇ. ನಮಗೇನು ನಮಗಿಷ್ಟೇ ಬೇಕು ಅಂತ ಡಿಮ್ಯಾಂಡಾಗಿ ಕೂತ್ಕೊಂಡಿಲ್ಲ. ಈ ಕತೆ ನಿಮ್ಮದೇ ಅಂತ ಹೇಳಿದ್ರು. ಹೌದು. ಕತೆ ಹೆಂಗೆ ಹೊಡಿತು? ನಿಜವಾಗಿ ಏನು ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದರೆ, ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸ್ ಆಗಿರ್ತಾರೆ, ಅವ್ರಿಗೆ ಸೀಟ್ ಸಿಕ್ಕಲ್ಲ, ಅಲ್ಲಿ ಹೋಗಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗ್ತಾರೆ. ಅದು ಮತ್ತು ಏನು ಸಣ್ಣ ಪುಟ್ಟ ಕಳ್ತನಗಳು. ಅದರಲ್ಲಿ ಬೀಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ, ಹಿಂದೆ ಗೂರ್ಖಾಗಳು ಇದ್ದರೆ ಇವಾಗ ಆಲ್ಮೋಸ್ಟ್ ಇಲ್ಲ, ಗೂರ್ಖಾಗಳೆಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಎಲ್ಲೋ ಒಬ್ಬರಿಬ್ಬರು ಒಂದೊಂದು ಸ್ವಲ್ಪ ಏರಿಯಾದಲ್ಲಿ ಇದ್ದಾರೆ. ಆ ಪಾತ್ರ ಒಂದು ಮಾಸ್ಟ್ರು, ಕೌರವ ಮಾಸ್ಟ್ರು ನಿರ್ವಹಿಸ್ತವ್ರೆ. ನಮ್ಮ ಮಂಜು ಅಂತೇಳಿ ಅವರು ಒಂದು 4-5 ಪಿಕ್ಚರಲ್ಲಿ ಮಾಡವ್ರೆ. ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾವ್ರೆ. ಇನ್ನೊಬ್ಬ ನಮ್ಮ ಹುಡುಗ ರಾಕಿ ಅಂದ್ಬಿಟ್ಟು ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು, ಆ ಹುಡುಗಿ ಮಾಡ್ತಾರೆ, ಅದು ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಮಾಡ್ತಾವ್ರೆ. ಎಲ್ಲರೂ ಯಾರು ಅಷ್ಟೇ. ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟೆ ಡಿಮ್ಯಾಂಡು, ಬಟ್ ಈ ಪಿಕ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ. ಎಲ್ಲ ನನ್ನ ಒಂದು ಫ್ಯಾಮ್ಲಿ ಥರ. ಅನ್ನದಾತ ನಿಮ್ಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾವ್ರೆ. ಮಾಧ್ಯಮ ಮಿತ್ರರು, ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ಇನ್ನೊಂದು ದೊಡ್ಡ ಮೂವಿ ಮಾಡೋ ಮಟ್ಟಕ್ಕೆ ಹೋಗಲಿ. ನನಗೇನು ಡೈರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟರೆ ಮಾಡ್ತಾಯಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, 3 ಪಿಕ್ಚರಲ್ಲಿ ಮಾಡಿದ್ದೀನಿ. ಇದು 4ನೇ ಪಿಕ್ಚರು. ಅಣ್ಣ ಮಾಡಿ ಅಣ್ಣ ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ.
ಬೆಂಗಳೂರು ಬಿಟ್ಟು ಬೇರೆ ಸಾಂಗಿಂಗ್ ಶೂಟಿಂಗ್ ಪ್ಲಾನ್? ಸರ್ ಇದು ಮಂಗಳೂರು, ಬಾಬಾ ಬುಡನ್ಗಿರಿ, ಮಡಿಕೇರಿ ಸೈಡು ಸಾಂಗ್ ಶೂಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಪಿಕ್ಚರ್ ಕಂಪ್ಲೀಟ್ ಮಾಡ್ತೀನಿ. ಇಲ್ಲೇ ಬೇಜಾನಿದೆ ಸರ್, ನಾವೆಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ಕರ್ನಾಟಕ ತಾಯ್ಮಡಿಲು ದೊಡ್ಡದಾಗಿದೆ. ನಾವೆಲ್ಲಿಗೆ ಹೋದ್ರೂ ಕೂಡ ಒಂದು ಪಿಕ್ಚರ್ ಕಂಪ್ಲೀಟ್ ಮಾಡೋವಂಥ ಕೆಪಾಸಿಟಿ ನಮಗಿದೆ. ಬಟ್ ಅದೇ ಥರ ಸ್ಥಳಗಳಿದೆ, ಇವ್ರು ಹುಡ್ಕಲ್ಲ ಅಷ್ಟೇ. ಇವಾಗ ನಮ್ಮ ಋಷಿ ಇವಾಗ ಒಂದು ಫ್ರಾಡ್ ಋಷಿ ಅಂತ ಮೂವಿ ಮಾಡ್ತಾವನೆ, ಅವನೆಲ್ಲ ಉತ್ತರ ಕರ್ನಾಟಕ ಕಡೆನೇ ಮಾಡ್ಕೊಂಬಂದ್ಬಿಡ್ತಾನೆ, ಅವನೆಲ್ಲೂ ಹೋಗಲ್ಲ. ನಿಮ್ಮ ಕತೆ ಹೇಳ್ಬಿಟ್ಟಿದ್ದಾರೆ ಈಗ. ಯಾರು? ಏನಿಲ್ಲ, ಇವಾಗ ನಾನು ಓಪನಾಗಿ ಹೇಳಿದ್ನಲ್ಲ, ನಾನು ಕಷ್ಟದಾಗಿರೋ ಋಷಿನೂ ನೋಡ್ತೀನಿ, ಅವನು ಸ್ವಲ್ಪ ಚೆನ್ನಾಗಾದಾಗೂ ನೋಡ್ತೀನಿ, ತಿರ್ಗಾ ಹಂಗೆ ಆದಾಗೂ ನೋಡ್ತೀನಿ. ನಾನು ಕರಿತಾ ಇದ್ದೀನಿ, ಅವಾಗ ಮಾತಾಡ್ತಾ ಇರ್ತೀನಿ. ಯಾಕೆ ಹಾಂ, ಅವನು ಯಾವಾಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಬಂದ ಅವತ್ತಿಂದ ಅವ್ನು ನನಗೆ ಸ್ನೇಹಿತ. ಇವತ್ತೇನು ಸ್ನೇಹಿತ ಅಲ್ಲ ಅವ್ನು ನನಗೆ. ನೀವು ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೊಂಡಿದ್ದೀರಾ? ಯಾರು? ನಾನು ಯಾರ ನಂಬರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲ್ಲ. ನಾನು ಇವತ್ತವರೆಗೂ ನಾನು ಒಬ್ಬರ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೋದೇ ಇಲ್ಲ. ನಾನು ಎಲ್ಲರಿಗೂ ಮಾತಾಡ್ತೀನಿ, ನಾನು ಆ ಥರ ಎಲ್ಲ ಮಾಡಲ್ಲ. ಒಂದೇ ಶೆಡ್ಯೂಲ ಇದು 3 ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ಇದ್ದೀವಿ. ಅಂದರೆ ಜಾಸ್ತಿ ಲಾಂಗ್ ಕೊಡಲ್ಲ. ಇವಾಗ ಇದಾಗಿದ ತಕ್ಷಣ ಫಸ್ಟ್ ಇದನ್ನು ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ನಾನು ಎಷ್ಟು ಜಲ್ದಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಫಾಸ್ಟಾಗಿ ಮೂವಿ ರಿಲೀಸ್ ಮಾಡ್ಬೋದು. ನಾನೆಲ್ಲ ಮಾಡ್ಕೊಂಡು ಡಬ್ದಲ್ಲಿ ಮಾಡಿಕೊಂಡ್ರೆ ಏನು ಮಾಡಲಿ? ಅಲ್ಲ, ಎಡಿಟ್ ಮಾಡೋರೇ ಬೇರೆ, ಶೂಟಿಂಗ್ ಮಾಡೋದು ಶೂಟಿಂಗ್ ಮುಂದೆ. ಹೌದು ಸ್ವಾಮಿ, ಇದು ಮುಗಿಸ್ಕೊಂಡು ಡೈರೆಕ್ಟ್ರ್ ಕೂತ್ಕೊಬೇಕೆಲ್ಲ, ಡೈರೆಕ್ಟ್ರ್ ಕೂತ್ಕೊಬೇಕು. ಇವಾಗ ಇವರು ಎಲ್ಲ ಗೊತ್ತಿರೋ ಅಂಥ ವ್ಯಕ್ತಿ ಆದರೆ ಇವರು ನೋಡಬೇಕು, ನಾನು ನೋಡಬೇಕು. ಇವಾಗ ಆಲ್ಮೋಸ್ಟ್ ಸಾಂಗ್ ಎಲ್ಲ ಕಟ್ ಮಾಡಿದ್ದಾರೆ. ಇವಾಗ ಇದು ಮುಗಿಸ್ಕೊಂಡು 1 ವೀಕ್ ಇವಾಗ. ಯಾಕೆ ಅಂದರೆ ನನಗೆ 4ನೇ ಸಿನಿಮಾ ಬೀಟ್ ಪೊಲೀಸ್ ಇದು ಪ್ರೆಸ್ ಮೀಟಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಬಯಸ್ತೀವಿ ಸರ್. ಇದು ಬೀಟ್ ಪೊಲೀಸ್ ನೈಜ ಘಟನೆಗಳ ಸುತ್ತ ನಡೆಯುವಂಥದ್ದು, ಜನರಿಗೆ ಒಟ್ಟಾರೆ ಒಂದು ಎಚ್ಚರಿಕೆ ಕೊಡುವಂಥ ಸಿನಿಮಾ. ಅನೇಕ ಘಟನೆಗಳು ಸುತ್ತ ಈ ಕಥೆ ಹೊಂದಿದೆ. ಅನೇಕ ಪ್ರತಿಭಾಂತ ಕಲಾವಿದರು ಇದೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಇನ್ನೊಂದು 25 ಡೇಸಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಾಂಗ್ಸ್ ಒಂದಿದೆ, 4 ಸಾಂಗ್ ಇದೆ, 6 ಫೈಟ್ ಇದೆ. ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಸಿನಿಮಾ ಇದು. ಸೊ ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳು ಸುತ್ತಾ ಇರುತ್ತೆ. ಸೊ ಹಿರಿಯಿಂದ ಕಿರಿಯವರೆಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಎಲ್ಲ ತೊಂದರೆಗಳು ಕೊಡೋರು ಜಾಸ್ತಿ ಇದ್ದಾರೆ. ಸೊ ಜನಸಾಮಾನ್ಯವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಸಿನಿಮಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಕ್ರೈಮ್ ಬೇಸ್ಡ್ ಪೂರ್ತಿ? ಹೌದು, ಕ್ರೈಮ್ ಪ್ಲಸ್ ಎಲ್ಲ ಥರ ಇದೆ ಸರ್, ಎಲ್ಲ ಥರ ಇದೆ. ನೈಟಲ್ಲಿ ನಡೆಯಕ್ಕೆ ಪೂರ್ತಿ? ಇಲ್ಲ, ಬೆಳಗ್ಗೆನೂ ಇರುತ್ತೆ ಸರ್. ನೈಟು ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಜಾಸ್ತಿ. ನೈಟ್ ಇರುತ್ತೆ ಸರ್, ನೈಟ್ ಇರುತ್ತೆ. ವಿಶೇಷವಾಗಿ ಇದರಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಒಂದು ಗೂರ್ಖಾ ಪಾತ್ರ ಮಾಡ್ತಾಯಿದ್ದಾರೆ. ಭಾರ್ಗವಿ, ಅದು ನಮ್ಮ ಮೇಡಮ್ ಅವರು, ಪ್ರತಿಭಾವಂತವ್ರು ಮೇಡಮ್ ಪ್ರಿಯಾ ಅವರು ಮಾಡ್ತಾಯಿದ್ದಾರೆ. ಅದು ಭಾಳ ಸಂತೋಷ ಪಡುತ್ತದೆ. ಸೊ ನಿರ್ಮಾಪಕರು ಈ ಕಥೆ ಅವ್ರದ್ದೇ. ಸೊ ಇಬ್ಬರು ಸೇರಿಕೊಂಡು ಒಂದು ರೂಪ ಕೊಟ್ಟಿದ್ದೀವಿ. ಅವರು ಅನೇಕ ಘಟನೆಗಳು ಆಧಾರಿತ ನೈಜ ನಡೀತಾ ಇರೋದು ಒಂದು ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ. ಸೊ ನಮಗೂ ಕತೆ ಯಾರ್ದು ಏನಾದ್ರು ಯಾವ್ದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡಿದ್ದೀವಿ? ರಿಯಲ್ ಇನ್ಸಿಡೆಂಟ್ ಇದೆ, ಪ್ಲಸ್ ಕತೆ ನಮ್ಮ ನಿರ್ಮಾಪಕರದು. ಅವರು ತುಂಬ ಒಳ್ಳೆ ಕಲಾವಿದರು, ಅವರು ಪ್ಲಸ್ ಪ್ರೊಡ್ಯೂಸರು, ಒಳ್ಳೆ ಕಲಾವಿದರು. ಅವರು ಮೇಯ್ನು ಇದಕ್ಕೆ ಕಲಾನಾಯಕನಾಗಿ ಮಾಡ್ತಾಯಿದ್ದಾರೆ. ಅನೇಕ ಘಟಾನುಘಟಿರು ಆರ್ಟಿಸ್ಟ್ ಮಾಡ್ತಾಯಿದ್ದಾರೆ. ನಮಗೂ ಒಂಥರ ಖುಷಿ ಆಗ್ತಿದೆ. ಯಾವಾಗ ಶೂಟಿಂಗ್ ಸ್ಟಾರ್ಟು, ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ? ಇವತ್ತಿಂದ ಶುರು ಆಗ್ತಿದೆ ಸರ್. ಇವತ್ತಿಂದ ಬೆಂಗಳೂರು ಸುತ್ತಮುತ್ತ ಇರುತ್ತೆ. ಸಾಂಗ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋದಿದೆ. ಇಲ್ಲೇ ಇರುತ್ತೆ ಸರ್, ಆಲ್ಮೋಸ್ಟ್ ಇಲ್ಲೇ ಇರುತ್ತೆ. ಟೆಕ್ನಿಷಿಯನ್ಸು ಮುಂಜಾನೆ ಮಂಜು ಕ್ಯಾಮ್ರಾಮನ್ ಸರು, ನಮ್ಮ ಫೈಟ್ ಮಾಸ್ಟರ್ ನಮ್ಮ ಹೀರೋನೇ ಕೌರವ್ ವೆಂಕಟೇಶ್ ಮಾಸ್ಟ್ರು. ಸಾಂಗ್ಸು ರಾಜೇಶ್ ಕೃಷ್ಣ ಅಂತವ್ರು, ರಮೇಶ್ ಕೃಷ್ಣ, ಆಮೇಲೆ ಋಷಿ ಸರು ನಮಗೆ ಕೈ ಜೋಡಿಸಿದ್ದಾರೆ. ಅವ್ರ ಸಾಹಿತ್ಯ ಇದೆ. ಋಷಿ ಇಲ್ಲೇ ಇದ್ದಾರೆ. ಎಲ್ಲ ಇದ್ದಾರೆ ಸಲ ದೊಡ್ಡವರೇ ಇದ್ದಾರೆ. ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಡ್ರ್ಯಾಗನ್ ಮಂಜು ಸರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಅವರು. ಆಮೇಲೆ ಸುಚೀಂದ್ರ ಪ್ರಸಾದ್ ಸರ್ ಮಾಡ್ತಾಯಿದ್ದಾರೆ. ಪಾಪ ಪಾಂಡು ನಮ್ಮ ಸದಾನಂದ್ ಸರು. ಈಗ ಎಲ್ಲರಿಗೂ ಒಂದು ದೊಡ್ಡವರು ಚಿಕ್ಕ ಪಾತ್ರ ಆದರೂ ಈ ಕತೆ ನೋಡಿಕೊಂಡು ಮಾಡ್ತಾಯಿದ್ದಾರೆ ಸರ್. ಈ ಗೌರವ್ ವೆಂಕಟೇಶ್ ಹೀರೋ ಮಾಡ್ಕೊಂಡು ಮಾಡಿದ್ರಲ್ಲ, ಅದನ್ನೇ ಕತೆ ಚೇಂಜ್ ಮಾಡಿ ಹೆಸರು ಚೇಂಜ್ ಮಾಡಿದ್ರೆ? ಹೌದು ಸರ್, ಹೌದು. ಅದು ಬೇರೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ.
ಸೊ ಆ ಟೀಮನ್ನು ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಈ ಸಾರ್ದೊಂದು ಹೇಳಿದ್ರು ಒಂದು ಎಲೆ, ಸೊ ಅದನ್ನು ಚೇಂಜ್ ಮಾಡಿ ಮಾಡ್ತಾರೆ. ಹೌದು ಸರ್, ಅದು ಮಾಡ್ಬೇಕು ಸರ್. ಇದೇ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಅದು ಸ್ವಲ್ಪ ಅದನ್ನು ಇದಕ್ಕೆ ಹಾಕೋತೀವಿ ಸರ್. ಅದನ್ನು ಚೂರು ಮಾಡಿಕೊಂಡು ಎಲ್ಲ ನೋಡಿಕೊಂಡು ಸೇಮ್ ಅದೇ ಥರ ಇದೆ, ಸ್ವಲ್ಪ ಚೇಂಜಸ್ ಇದೆ ಸರ್. ಮೇಡಮ್ ಹೇಳಿ ಪ್ರಿಯಾ ಮೇಡಮ್, ಮತ್ತೆ ಕಾಕಿ ನೀವೆಲ್ಲರೂ ಕಾಕಿ ಬಂದ್ಬಿಡ್ತೀವಿ. ಎಲ್ರಿಗೂ ನಮಸ್ಕಾರ. ಅದೇ ಸರ್ ಹೇಳ್ದಂಗೆ, ಕಪಿಲ್ ಸರ್ ಹೇಳ್ದಂಗೆ ಬೀಟ್ ಪೊಲೀಸ್ನಲ್ಲಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಇದಕ್ಕೂ ಮೊದಲು ಲಾಸ್ಟ್ ಒಂದು ಕುಂಭಸಂಭವ ಅನ್ನೋ ಮೂವಿನಲ್ಲಿ ಕೌರವ ವೆಂಕಟೇಶ್ ಸರ್ ಜೊತೆ ವರ್ಕ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತ್ತು. ಸೊ ಅಲ್ಲಿನ ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ. ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಸರು ಸ್ಟಂಟ್ ಮಾಸ್ಟರಾಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಖುಷಿ ವಿಷಯ ಇದೆ. ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ. ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರು, ಸದಾನಂದ್ ಸರು ಇವ್ರು ಹೇಳ್ದಂಗೆ ಎಲ್ಲ ಒಂದಷ್ಟು ನೋನ್ ಆರ್ಟಿಸ್ಟ್ಗಳ ಜೊತೆ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ. ಸೊ ಲಕ್ಷ್ಮೀ ಸರ್ ಅವರು ತುಂಬ ಹಿಂದೆನೇ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು. ಸೊ ಅದು ಸ್ವಲ್ಪ ಮುಂದೆ ಹೋಗಿ ಫೈನಲಿ ಇವಾಗ ಶುರು ಆಗ್ತಾ ಇದೆ. ಸೊ ನಾನು ಕಾತರಳಾಗಿದ್ದೀನಿ ಸರ್. ಹೆಂಗೆ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಯಾವ್ದಾರು ಆಫೀಸರ್ನ ಏನಾದ್ರು ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೀರಾ ಸರ್? ಆಫೀಸರ್ನ ಅವ್ರ ಪಾತ್ರನ ಏನಾದ್ರು? ಇಲ್ಲ ಆ ಥರ ನನ್ನ ಭಾರ್ಗವಿ ಏನೋ ಕ್ಯಾರೆಕ್ಟರ್ನ ಅವರು ಬರೆದಿದ್ದಾರೆ. ಸರ್ರೇ ಹೇಳಬೇಕು ಅದನ್ನು. ಯಾವುದಾದ್ರೂ ನಿಮ್ಮ ತಲೆಯಲ್ಲಿ ಬೇರೆ ಯಾರಾದರೂ ಆ ಥರ ಇಲ್ಲ. ಸೊ ನಿಷ್ಠಾವಂತ ಅಧಿಕಾರಿಯ ಒಂದು ಮೆಟಾಫರ್ ಭಾರ್ಗವಿ. IPS ಸರ್ ನೀವು ಹೇಳಿ. DCP ಮೇಯ್ನು ಇದರಲ್ಲಿ ಏನಂದರೆ ಎಜುಕೇಷನ್ ಪಾಯಿಂಟ್ ತೊಗೊಂಡಿದ್ದೆ ಸರ್. ಸೊ ಪ್ರತಿಭಾಂತ ವಿದ್ಯಾರ್ಥಿಗಳು, ಸೊ ಬಡತನ ಇರುತ್ತೆ. ಸೊ ಎಲ್ಲದಕ್ಕೂ ದುಡ್ಡೇ ಅವ್ರಿಗೆ ಆಗ್ತಾಯಿಲ್ಲ. ಸೊ ಸಾರಿ ಅಣ್ಣ ಮಂಜಣ್ಣ. ನಮಸ್ತೆ ಎಲ್ಲರಿಗೂ, ಧನ್ಯವಾದಗಳು. ಇದು ನನ್ನ 10ನೇ ಸಿನಿಮಾ. ಖುಷಿ ಆಗ್ತಾಯಿದೆ. ಕರ್ನಾಟಕ ಜನತೆಗಳು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಬೀಟ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಂದು. ಆ್ಯಕ್ಚುಲಿ ಬಿಫೋರಾಗಿ ಹೇಳಾಗಲೇ ಹೇಳಿದ್ರು ಈ ಥರ ಶೂಟ್ ಮಾಡಿದ್ದಾರೆ ಅನ್ನೋ ಒಂದು 2 ಲೈನ್ ಹೇಳಿದ್ರು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ತಿರ್ಗಾ ಇಬ್ರಿಗೂ ಜಗಳ ಆಗ್ತಾನೇ ಇದೆ. ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬರೋ ಸಿನಿಮಾ ಎಲ್ಲನೂ ಮೇಡಮ್ ಇರ್ತಾರೆ, ಅವರು ಪೊಲೀಸು, ನೀವು ಹಿಂಗೆ ಇರ್ತಾ ಇರುತ್ತೆ. ಯಾವ ನೋಡಿದ್ರು ಅವರು ನಿಮ್ಮನ್ನು ಹೊಡೆದೇಳ್ಕೊಂಡು ಹೋಗ್ತಾರೆ ಇದನ್ನು ಹೇಳ್ತಾನೆ ಇದ್ದಾರೆ. ಬರೋ ಸಿನಿಮಾಗೆ ಬರ್ತಾನೇ ಇದೆ. ಸೊ ಹೆಂಗಿದ್ರು ದೇವರು ಹೊಡೆದ್ರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ. ಜೀವನ ನಡೆಸೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅವ್ರು ಪೊಲೀಸ್ ಆಗ್ಬಿಟ್ಟು ದಪ್ಪೆದಾರ ಕಾಮಿಡಿ ಮಾಡಿ ಸಾಕಾದ ಬರ್ಕೊಟ್ಟು ಏನೋ ನೀವು ಸ್ಕ್ರಿಪ್ಟ್ ಬರೆದು ಕೊಟ್ಟರೆ ಅದನ್ನು ಮಾಡೋಣ. ನೀವು ಕತೆ ಬರೆದ್ರಿ ಸರ್, ನೋಡಿ ಒಂದು ಒಳ್ಳೆ ಐಡಿಯಾ. ಸೊ ದೇವ್ರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದ ಜರ್ನಿ, ಒಳ್ಳೆ ಜರ್ನಿ, ಒಳ್ಳೆ ಟೀಮು. ಕಪಿಲ್ ಸರ್ ಆಗಲಿ ಮತ್ತು ನಮ್ಮ ಹುಡುಗ ಸರ್ ಆಗಲಿ, ವಿಷ್ಣುನಾರಾಯಣ ಸರ್ ಆಗಲಿ ತುಂಬ ಒಳ್ಳೆ ಆಟ್ಲಿಟ್ರು, ಒಳ್ಳೆ ಪರ್ಸನ್ಸು. ಮತ್ತು ಕತೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು. ಸೊ ಈ ಥರ ಬರುತ್ತೆ. ನಿಮ್ಗೆ ಏನು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ಕ್ಯಾರೆಕ್ಟ್ರು ಎಲ್ಲ ಕಡೆ ಇದೆ. ಸೊ ಅದನ್ನು ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದು ನೆಗೆಟಿವ್ ರೋಲ್ ಮಾಡಿದ್ರೂ ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು ಪಾಯಿಂಟ್ ಆಫ್ ವ್ಯೂಲ್ಲಿ ಒಂದು ಜನ ಚೇಂಜ್ ಆಗ್ಬೋದು. ಹಿಂಗಿರ್ತಾರೆ, ಹಿಂಗೆ ಮೋಸ ಮಾಡ್ತಾರೆ, ಅದೊಂದು ಇರುತ್ತೆ. ಸೊ ಅದು ನನ್ನ ಕ್ಯಾರೆಕ್ಟರ್ ಮೂಲಕ ಇದನ್ನು ತೋರಿಸ್ತಾ ಇದ್ದಾರೆ. ಬನ್ನಿ. ಇಲ್ಲಿ ಹಾಡು ಬರೆಯೋಕ್ಕೆ ಕರ್ಕೊಂಬಂದರು ನಿರ್ಮಾಪಕರು. 3 ಹಾಡು ಬರೀತಾ ಇದ್ದೀನಿ ಇದರಲ್ಲಿ. 4 ಬರೆಯೋಣ. ಮರುವು ಜಾಸ್ತಿ ಅಪ್ಪ ಋಷಿಗೆ, ಅದಕ್ಕೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ 4 ಹಾಡು. ಅದೇ ಒಂದು ಹಾಡು ಬರೆದಿದ್ದೀನಿ, ಆಲ್ರೆಡಿ ಶೂಟ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇವಾಗ ಇನ್ನೊಂದು ವಾರದಲ್ಲಿ 2 ಹಾಡು ರೆಕಾರ್ಡಿಂಗ್ ಆಗುತ್ತೆ.
ಸಡನ್ನಾಗಿ ಅದು ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು. ಆಯಿತು ಅಂತ. ನಿರ್ಮಾಪಕರು ನಮ್ಗೆ ತುಂಬ ವರ್ಷಗಳಿಂದ ಸ್ನೇಹಿತರು, ನಮ್ಮ ಡೈರೆಕ್ಟ್ರು ಕೂಡ ಅಷ್ಟೇ. ಇಬ್ಬರು ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು. ಆಮೇಲೆ ಒಳ್ಳೆ ಇವ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ತುಂಬ ಒಳ್ಳೆ ಕಲಾವಿದರು, ತುಂಬ ಜನ ಕಲಾವಿದರಿದ್ದಾರೆ, ಎಕ್ಸ್ಪೀರಿಯನ್ಸ್ ಕಲಾವಿದರಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ, ತುಂಬ ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರಿಗೆ ಒಳ್ಳೆಯದಾಗಲಿ. ಅನ್ನದಾತ ಪ್ರಭುಗಳು, ಅನ್ನದಾತರ ನಿರ್ಮಾಪಕರಿಗೆಲ್ಲ ಅನ್ನದಾತರ ಅಂತಾರೆ. ಅದು ಬಿಟ್ಟು ಕೂಡ ಅವರು ಔಟ್ಸೈಡ್ ಕೂಡ ತುಂಬಾ ಅವ್ರಿಗೆ ಊಟ ಬಡಿಸೋದು, ಜನಗಳನ್ನ ಕರೆಯೋದು ಅಂತಂದರೆ ತುಂಬಾ ಅದಿಷ್ಟ ಅವರಿಗೆ. ನಿನ್ನೆ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಬಂದಿದ್ವಿ. ದೇವರು ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ. ಯಾವ ಥರ ಹಾಡುಗಳು ಬರ್ತಾ ಇದೆ? ಯಾಕೆ ನಿಮ್ಮ ಹಾಡುಗಳು ಬೇರೆ? ನಮ್ಮದು ಆ್ಯಕ್ಚುಲಿ ನಾವು ಎಲ್ಲ ಥರ ಬರಿತೀವಿ. ನಾವು ಅದಕ್ಕೊಂದು ಇದು ಫಿಕ್ಸ್ ಆಗಿದೆ. ಒಳಿತು ಮಾಡೋ ಮನುಷ್ಯ ನೀರೋದು 3 ದಿವಸ ಅಂದರೆ ಕೆಲವರು ಆ ಥರ. ನಾನು ಇಲ್ಲಿ ಬರೆಯೋಕ್ಕೆ ಹೋಗಿಲ್ಲ. ತುಂಬ ಆತ್ಮೀಯರು, ಸ್ನೇಹಿತರು ಅಂತ ಬರೀತಾ ಇದ್ದೀನಿ. ಇದರಲ್ಲಿ ತುಂಬ ಒಂಥರ ಸ್ಟೈಲಿಶ್ ಆಗಿ ಯಾವುದಿದು ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು ಆ ಥರನೂ ಒಂದಿದೆ, ಆಲ್ರೆಡಿ ಶೂಟ್ ಆಗಿದೆ. ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ನಿದ್ದೆಯಲ್ಲಿ ಕಂದಮ್ಮ ನಕ್ಕಂತೆ ನನ್ನುಡುಗಿ ನಗುವಾಗ, ನೀಲಿ ಬಾನ ಚಂದ್ರಮನ ಬೆಳಕಂತೆ ನನ್ನವಳು ಆಳುವಾಗ. ಅದು ತುಂಬ ಅದ್ಭುತವಾಗಿದೆ. ಆಮೇಲೆ ಕೌರವ್ ಮಾಸ್ಟ್ರು ನಮಗೆ ಸುಮಾರು ದಿನಗಳಿಂದ ಆತ್ಮೀಯರು. ಅವರು ಮಾಡ್ತಾಯಿದ್ರು. ಮೊದಲನೇದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ. ಎಲ್ಲ ಅನುಭವಿ ನಿರ್ದೇಶಕರು, ಅನುಭವಿ ತಂತ್ರಜ್ಞರು ಸೇರಿಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ವೆಂಕಟೇಶ್. ಸೈಡಿಗೆ ಕಳಿಸ್ರಿ, ಹಿಂದೆ ಮಾತಾಡೋ. ಆಲ್ರೆಡಿ ಇದು ಶೂಟೆಲ್ಲ ಆಗಿದೆ. ಸೊ ಇದನ್ನು ನಟನಾಗಿ ಮಾಡಿದ್ದೀನಿ. ಸೊ ಈಗ ನನ್ನ ಸಪೋರ್ಟಿವ್ ಆಗಿ, ನನಗೆ ಬೆಂಬಲವಾಗಿ, ನನ್ನ ಬೆನ್ನೆಲುಬಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ. ಯಾಕೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆ ಎಲ್ಲ ಹೊಸಬನ್ನ ಹಾಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಂತ ನಿರ್ಮಾಪಕರು ಒಳ್ಳೆಯ ಒಂದು ಕಾಂದನೇ ಇಟ್ಟವ್ರೆ. ಪಕ್ಕದ ನಮ್ಮ ಡಾಗರ್ ಮಂಜು ಅವರೇ, ಪಕ್ಕದ ಮೇಡಮ್ ಅವರೇ, ಈ ಕಡೆ ಋಷಿ ಮಾತ್ರ ಒಳ್ಳೆ ಸಾಂಗ್ ಬರ್ದವ್ರೆ. ಆ ಸಾಂಗು ಬಟ್ ಅವ್ರು ಬರ್ದಿದ್ದ ಸಾಂಗ್ ಚೆನ್ನಾಗಿರಲಿಲ್ಲ. ನಾನು ಓಪನಾಗಿ ಹೇಳಿದೆ, ಸರಿಯಿಲ್ಲ ಸಾಂಗು ಋಷಿ ಅಂತ ನಾನು ಪ್ರೊಡ್ಯೂಸರ್ಗೆ ಹೇಳಿದೆ. ಬಟ್ ಋಷಿ ಅದು ಕೋಪ ತೊಗೊಂಡು ನನ್ನ ಮೇಲೆ ಸೇಡ್ ತಿಸ್ಕೊಳಕ್ಕಾಗಿ ಸಾಂಗ್ ಬರೆದು ತುಂಬ ಚೆನ್ನಾಗಿ ಬರ್ತಾರೆ ಸಾಂಗು. ನಾನು ಇವತ್ತು ಅವರಿಗೆ ಸಾಂಗು 2 ಸಾಂಗ್ ಬರೆದೆ. ಒಂದು ಅವಲ್ಲಿ ಹೇಳೋದು ಕಂದಮ್ಮ ಅಂತ ಸಾಂಗು, ಅದು ಮೆಲೋಡಿ ಸಾಂಗು, ಒಂದು ಐಟಮ್ ಸಾಂಗು. ತುಂಬ ಎಕ್ಸ್ಟ್ರಾರ್ಡಿನರಿ ಮಾಡೋರು ಸಾಂಗ್ನ. ಬಟ್ ನಿಮ್ಗೆ ಅದನ್ನ ಕೇಳಿಸ್ತಾರೆ ಪ್ರೊಡ್ಯೂಸರ್ ಇಷ್ಟರಲ್ಲೇ ಎಲ್ಲ ಅದನ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ, ಎಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ, ಸೊ ನಾನು ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟಿವ್ ಮಾಡ್ತಿ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಸಿನಿಮಾ ಥಿಯೇಟ್ರಿಗೆ ಬಂದಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು. ಸೊ ನಿಮ್ಮೆಲ್ಲ ಬೆಂಬಲ ಇರಬೇಕು ನಾನು ಕೇಳ್ಕೊತೀನಿ. ನನ್ನ ಪಾತ್ರ ಬಂದು ನಾನೊಂದು ಗೂರ್ಖಾ ಕ್ಯಾರೆಕ್ಟ್ರು. ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಬೀಟ್ ಮಾಡ್ತಾಯಿರ್ತೀನಿ. ಸೊ ಅಲ್ಲಿ ಕೆಲವೆಲ್ಲ ಪುಂಡ್ರುಪುಡಿಗಳೆಲ್ಲ ಇದು ಮಾಡುವಾಗ ಅವ್ರಿಗೆಲ್ಲ ಸ್ವಲ್ಪ ತಡೆ ಹಾಕಿದಾಗ ಅದು ಕಂಪ್ಲೇಂಟ್ ಅವರು ಪೊಲೀಸ್ ಸ್ಟೇಷನವ್ರಿಗೆ ಹೋಗುತ್ತೆ. ಸೊ ಅಲ್ಲಿ ಮೇಡಮ್ ಅವ್ರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು ಮಾಡಿರೋ ಕೆಲಸ ಅವ್ರು ಮಾಡ್ತಾರೆ, ಅವ್ರು ಮಾಡಿರೋ ಕೆಲಸ ನಾನು ಮಾಡ್ತೀನಿ. ಇದೇ ಬೀಟ್ ಪೊಲೀಸ್. ಆ್ಯಕ್ಟಿಂಗ್ ಜೊತೆಗೆ ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಷನು ಮಾಡ್ತಾಯಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್. ಯಾಕಂದರೆ ಫಸ್ಟೇ ಫೈಟ್ ಮಾಸ್ಟ್ರು. ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಏನೇ ಮಾಸ್ಟ್ರಾಗಿ ಸಿನಿಮಾಗೆ ಹಿಂಗೆ ಮಾಡ್ಕೊ ಅಂತಾರೆ ಅಂದ್ಬಿಟ್ಟು ಇದು ಮಾಡಿದೆ. ಸೊ ಅದಕ್ಕೆಲ್ಲ ಫುಲ್ ನಾನು ಪ್ರಿಪ್ರೇಷನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾರ್ಡಿನರಿ. ನಿರ್ಮಾಪಕರೇ, ನನ್ನ ಹೆಸರು ಆರ್ ಲಕ್ಷ್ಮೀನಾರಾಯಣ ಗೌಡ ಅಂತ. ಮಾತಾಡ್ತಾ ಇದ್ದೀನಲ್ಲಯ್ಯ. ನೀವು ನನಗೆ 30 ವರ್ಷದ ಫ್ರೆಂಡು. ನೀವು ಮಾಧ್ಯಮ ಮಿತ್ರರು, ನೀವಿಬ್ಬರು ಯಾವಾಗ ಗೊತ್ತಿರ್ತಾರೆ ಬಿಡಿ, ಅದೇನು ಹೇಳೋಂಗಿಲ್ಲ. ಅವ್ರಿಗೆ 30 ವರ್ಷ ಇಂಡಸ್ಟ್ರಿ ಬಂದೇ ಅಲ್ವ ನಾನು. ಯಾರು ಹೇಳಿ, ಜೋರಾಗಿ ಹೇಳಿ. ಇದು ನಂದು 4ನೇ ಪಿಕ್ಚರು ನನ್ನ ಬ್ಯಾನರಲ್ಲಿ. ಅಂದರೆ ನಾನು 2 ಪಿಕ್ಚರು ಕೋ ಪ್ರೊಡ್ಯೂಸರಾಗಿ ಮಾಡಿದ್ದೆ. 2 ಪಿಕ್ಚರು ನನ್ನ ಓನ್ ಬ್ಯಾನರಲ್ಲಿ ಮಾಡಿದ್ದೀನಿ. ಕೋಲಾರ ಪ್ಲಸ್ಸು ಬಿಟ್ ಪೊಲೀಸ್ ಅಂತ. ಕಿರಾತದಲ್ಲಿ ಪಾರ್ಟ್ನರಾಗಿ ಮಾಡಿದ್ದೆ. ಮೊದಲ ಮಾತು ಚಂದ ಅಂತ ಪಾರ್ಟ್ನರಾಗಿ ಮಾಡಿದ್ದೆ. ನಾನು 3 ಪಿಕ್ಚರು ಕೈ ಸುಟ್ಕೊಂಡ್ರು ನನಗೇನು ಬೇಜಾರಿಲ್ಲ. ಯಾಕೆ ಅಂದರೆ ನನ್ನ ಜೀವನನೇ ಪಿಕ್ಚರು ಅಂದ್ಕೊಂಬಿಟ್ಟಿದ್ದೀನಿ. ಇವತ್ತು ಏನು ನಾನು ಸುಮಾರು ಜನ ನನಗೆ ಹೇಳಿದ್ದಾರೆ, ಅವನದು ಇದೆ ಲಾಸ್ಟ್ ಆಗೋಯ್ತು ಬಿಡ್ರಿ, ತಿರ್ಗಿ ಅವ್ನು ಎದ್ದು ಬರೋಕ್ಕಾಗಲ್ಲ ಅಂತ. ತಪ್ಪು. ನಾವು ಒಂದು ಭಯವಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥ 10 ಪಿಕ್ಚರ್ ಮಾಡ್ಬೋದು. ಇವತ್ತು ನನ್ನ ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ. ಅವರೆಲ್ಲ ಪ್ರತಿಭಾವಂತರೆ, ಯೂಟ್ಯೂಬರ್ಸು, ಅವರು ಇವರೆಲ್ಲ ಮಾಡ್ತಾಯಿದ್ದಾರೆ.
ನಾನು ಕರೆದು ಕೇಳ್ಕೊಂಡ್ರೆ ಹುಡುಗರು ಹೆಂಗೆ ಮಾಡ್ರು ಅಂದೆ. ಅಣ್ಣ ಮಾಡ್ತೀವಣ್ಣ ಅಂದರು. ಯಾರೂ ಇಲ್ಲಿ ಮಾತ್ರ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಮಂಜು ಆಗಿರ್ಬೋದು, ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು, ನಮ್ಮ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಜಾಲಿ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಇವರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ಮಿತ್ರ ಆಗಿರ್ಬೋದು, ನೆಕ್ಸ್ಟು ಪಾಪ ಪಾಂಡು, ಮಿಮಿಕ್ರಿ ಗೋಪಿ, ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್, ಇನ್ನೊಂದಿಬ್ಬರು ಮೂವರು ಇದ್ದಾರೆ. ಎಲ್ಲರೂ ಅಷ್ಟೇ, ನಮಗೇನು ನಮಗಿಷ್ಟೇ ಬೇಕು ಅಂತ ಡಿಮ್ಯಾಂಡಾಗಿ ಕೂತ್ಕೊಂಡಿಲ್ಲ. ಈ ಕತೆ ನಿಮ್ಮದೇ ಅಂತ ಹೇಳಿದ್ರು. ಹೌದು, ಕತೆ ಹೆಂಗೆ ಹೊಡಿತು? ನಿಜವಾಗಿ ಏನು ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದರೆ, ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸ್ ಆಗಿರ್ತಾರೆ, ಅವ್ರಿಗೆ ಸೀಟ್ ಸಿಕ್ಕಲ್ಲ, ಅಲ್ಲಿ ಹೋಗಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗ್ತಾರೆ. ಅದು ಮತ್ತು ಏನು ಸಣ್ಣ ಪುಟ್ಟ ಕಳ್ತನಗಳು, ಅದರಲ್ಲಿ ಬೀಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ, ಹಿಂದೆ ಗೂರ್ಖಾಗಳು ಇದ್ದರೆ ಇವಾಗ ಆಲ್ಮೋಸ್ಟ್ ಇಲ್ಲ, ಗೂರ್ಖಾಗಳೆಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಎಲ್ಲೋ ಒಬ್ಬರಿಬ್ಬರು ಒಂದೊಂದು ಸ್ವಲ್ಪ ಏರಿಯಾದಲ್ಲಿ ಇದ್ದಾರೆ. ಆ ಪಾತ್ರ ಒಂದು ಮಾಸ್ಟ್ರು ಕೌರವ ಮಾಸ್ಟ್ರು ನಿರ್ವಹಿಸ್ತವ್ರೆ. ನಮ್ಮ ಮಂಜು ಅಂತ ಹೇಳಿ ಅವರು ಒಂದು 4-5 ಪಿಕ್ಚರಲ್ಲಿ ಮಾಡವ್ರೆ. ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾವ್ರೆ. ಇನ್ನೊಬ್ಬ ನಮ್ಮ ಹುಡುಗ ರಾಕಿ ಅಂದ್ಬಿಟ್ಟು ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು, ಆ ಹುಡುಗಿ ಮಾಡ್ತಾರೆ, ಅದು ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಮಾಡ್ತಾವ್ರೆ. ಎಲ್ಲರೂ ಯಾರು ಅಷ್ಟೇ. ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟೆ ಡಿಮ್ಯಾಂಡು, ಬಟ್ ಈ ಪಿಕ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ. ಎಲ್ಲ ನನ್ನ ಒಂದು ಫ್ಯಾಮ್ಲಿ ಥರ, ಅನ್ನದಾತ ನಿಮ್ಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾವ್ರೆ. ಮಾಧ್ಯಮ ಮಿತ್ರರು ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ಇನ್ನೊಂದು ದೊಡ್ಡ ಮೂವಿ ಮಾಡೋ ಮಟ್ಟಕ್ಕೆ ಹೋಗಲಿ. ನೀವು ವಿಲ್ಲನ್ ಅಂತ ಮೇನ್ ಇಲ್ಲ, ನನಗೇನು ಡೈರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಾಯಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, 3 ಪಿಕ್ಚರಲ್ಲಿ ಮಾಡಿದ್ದೀನಿ. ಇದು 4ನೇ ಪಿಕ್ಚರು. ಅಣ್ಣ ಮಾಡಿ ಅಣ್ಣ ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಬಿಟ್ಟು ಬೇರೆ ಸಾಂಗಿಂಗ್ ಶೂಟಿಂಗ್ ಪ್ಲಾನ್? ಸರ್, ಇದು ಮಂಗಳೂರು, ಬಾಬಾ ಬುಡನ್ಗಿರಿ, ಮಡಿಕೇರಿ ಸೈಡು ಸಾಂಗ್ ಶೂಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಪಿಕ್ಚರ್ ಕಂಪ್ಲೀಟ್ ಮಾಡ್ತೀನಿ. ಇಲ್ಲೇ ಬೇಜಾನಿದೆ ಸರ್, ನಾವೆಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ಕರ್ನಾಟಕ ತಾಯಿ ಮಡಿಲು ದೊಡ್ಡದಾಗಿದೆ. ನಾವೆಲ್ಲಿಗೆ ಹೋದ್ರೂ ಕೂಡ ಒಂದು ಪಿಕ್ಚರ್ ಕಂಪ್ಲೀಟ್ ಮಾಡೋವಂಥ ಕೆಪಾಸಿಟಿ ನಮಗಿದೆ. ಬಟ್ ಅದೇ ಥರ ಸ್ಥಳಗಳಿದೆ, ಇವ್ರು ಹುಡ್ಕಲ್ಲ ಅಷ್ಟೇ. ಇವಾಗ ನಮ್ಮ ಋಷಿ ಇವಾಗ ಒಂದು ಫ್ರಾಡ್ ಋಷಿ ಅಂತ ಮೂವಿ ಮಾಡ್ತಾವನೆ, ಅವನೆಲ್ಲ ಉತ್ತರ ಕರ್ನಾಟಕ ಕಡೆನೇ ಮಾಡ್ಕೊಂಬಂದ್ಬಿಡ್ತಾನೆ, ಅವನೆಲ್ಲೂ ಹೋಗಲ್ಲ. ನಿಮ್ಮ ಕತೆ ಹೇಳ್ಬಿಟ್ಟಿದ್ದಾರೆ ಈಗ. ಯಾರು? ಏನಿಲ್ಲ, ಇವಾಗ ನಾನು ಓಪನಾಗಿ ಹೇಳಿದ್ನಲ್ಲ, ನಾನು ಕಷ್ಟದಾಗಿರೋ ಋಷಿನೂ ನೋಡ್ತೀನಿ, ಅವನು ಸ್ವಲ್ಪ ಚೆನ್ನಾಗಾದಾಗೂ ನೋಡ್ತೀನಿ, ತಿರ್ಗಾ ಹಂಗೆ ಆದಾಗೂ ನೋಡ್ತೀನಿ. ನಾನು ಕರಿತಾನೆ ಅವಾಗ ಮಾತಾಡ್ತಾ ಇರ್ತೀನಿ. ಯಾಕೆ ಹಾಂ, ಅವನು ಯಾವಾಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಬಂದೋ ಅವತ್ತಿಂದ ಅವ್ನು ನನಗೆ ಸ್ನೇಹಿತ. ಇವತ್ತೇನು ಸ್ನೇಹಿತ ಅಲ್ಲ ಅವ್ನು ನನಗೆ. ನೀವು ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೊಂಡಿದ್ದೀರಾ? ಯಾರು? ನಾನು ಯಾರ ನಂಬರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲ್ಲ. ನಾನು ಇವತ್ತವರೆಗೂ ನಾನು ಒಬ್ಬರ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೋದೇ ಇಲ್ಲ. ನಾನು ಎಲ್ಲರಿಗೂ ಮಾತಾಡ್ತೀನಿ. ನಾನು ಆ ಥರ ಎಲ್ಲ ಮಾಡಲ್ಲ. ಒಂದೇ ಶೆಡ್ಯೂಲ ಇದು 3 ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ಇದ್ದೀವಿ. ಅಂದರೆ ಜಾಸ್ತಿ ಲಾಂಗ್ ಕೊಡಲ್ಲ. ಇವಾಗ ಇದಾಗಿದ ತಕ್ಷಣ ಫಸ್ಟ್ ಇದನ್ನು ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ನಾನು ಎಷ್ಟು ಜಲ್ದಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಫಾಸ್ಟಾಗಿ ಮೂವಿ ರಿಲೀಸ್ ಮಾಡ್ಬೋದು. ನಾನೆಲ್ಲ ಮಾಡ್ಕೊಂಡು ಡಬ್ದಲ್ಲಿ ಮಾಡಿಕೊಂಡ್ರೆ ಏನು ಮಾಡಲಿ? ಅಲ್ಲ, ಎಡಿಟರ್ ಮಾಡೋರೇ ಬೇರೆ, ಶೂಟಿಂಗ್ ಮಾಡೋದು ಶೂಟಿಂಗ್ ಒಂದೇ. ಹೌದು ಸ್ವಾಮಿ, ಇದು ಮುಗಿಸ್ಕೊಂಡು ಡೈರೆಕ್ಟ್ರ್ ಕೂತ್ಕೊಬೇಕೆಲ್ಲ. ಡೈರೆಕ್ಟ್ರ್ ಕೂತ್ಕೊಬೇಕು. ಇವಾಗ ಇವರು ಎಲ್ಲ ಗೊತ್ತಿರೋ ಅಂಥ ವ್ಯಕ್ತಿ ಆದರೆ ಇವರು ನೋಡಬೇಕು, ನಾನು ನೋಡಬೇಕು. ಇವಾಗ ಆಲ್ಮೋಸ್ಟ್ ಸಾಂಗ್ ಎಲ್ಲ ಕಟ್ ಮಾಡಿದ್ದಾರೆ. ಇವಾಗ ಇದು ಮುಗಿಸ್ಕೊಂಡು 1 ವೀಕ್ ಇವಾಗ. ಯಾಕೆ ಅಂದರೆ ನನಗೆ